ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್ 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ ಪಿಯು ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮೋದಿ ಸರ್ಕಾರದ 12 ವರ್ಷಗಳ ಸಾಧನೆ ಜನತೆಗೆ ತಲುಪಿಸಲು ಬಿಜೆಪಿ ವಿಶೇಷ ಅಭಿಯಾನ. ಕಲಬುರಗಿಯಲ್ಲಿ ಸಮಿತಿ ರಚನೆ. ಅಶೋಕ್ ನಗರ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಕುಖ್ಯಾತ ಮನೆಗಳ್ಳನ ಬಂಧನ. 7 ಪ್ರಕರಣಗಳ ಭೇದನೆ. 10.30 ಲಕ್ಷ ಮೌಲ್ಯದ ಸ್ವತ್ತು ವಶ. ಗ್ರಾಮ ಪಂಚಾಯತ್ ಚುನಾವಣೆ ನಡೆಸಿ ಪ್ರಜಾಪ್ರಭುತ್ವ ಉಳಿಸಿ. 1 ತಿಂಗಳಲ್ಲಿ ಘೋಷಣೆ ಇಲ್ಲದಿದ್ದರೆ ವಿಧಾನಸೌಧ ಚಲೋ. ದತ್ತಾತ್ರೇಯ ಪಾಟೀಲ್ ರೇವೂರ್ ಕುಟುಂಬದ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ. ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಬಿಜೆಪಿ ಆಗ್ರಹ. ನಾಳೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ. ಎಲ್ಲಾ ಶಾಸಕರು CLP ಕಚೇರಿಗೆ ಆಗಮಿಸುವಂತೆ ಅಲ್ಲಂಪ್ರಭು ಪಾಟೀಲ್ ಮನವಿ. ಈಗ ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರವು 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿರುವ ಹಿನ್ನೆಲೆಯಲ್ಲಿ ದೇಶಾದ್ಯಂತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ರಾಷ್ಟ್ರೀಯ ಅಧ್ಯಕ್ಷರ ಆದೇಶದ ಮೇರೆಗೆ ಬೂತ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ವಿಶೇಷ ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಬಿಜೆಪಿ ಮುಖಂಡರು ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಶ್ರೀ ಅರುಣ್ ಸಿಂಗ್ ಅವರ ನೇತೃತ್ವದ ತಂಡದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಶ್ರೀಮತಿ ಡಿ ಪುರಂದೇಶ್ವರಿ ಅವರ ಮಾರ್ಗದರ್ಶನದಲ್ಲಿ ಈ ಅಭಿಯಾನ ನಡೆಯಲಿದ್ದು, ರಾಜ್ಯ ಮಟ್ಟದಲ್ಲಿ ಕೇಂದ್ರ ಸಚಿವರು, ಲೋಕಸಭಾ ಸದಸ್ಯರು ಹಾಗೂ ಮಾಜಿ ಸಚಿವರಾದ ಸುನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಕಲಬುರಗಿ ಜಿಲ್ಲೆಯ ಉಸ್ತುವಾರಿಗಳಾಗಿ ಅವ್ವಣ್ಣ ಮ್ಯಾಕೇರಿ ಹಾಗೂ OBC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಜಿಲ್ಲಾ ಸಮಿತಿಯನ್ನು ರಚಿಸಲಾಗಿದೆ. ಜಿಲ್ಲಾ ಸಂಚಾಲಕರಾಗಿ ರೇವಣಸಿದ್ದಪ್ಪ ಸೇರಿದಂತೆ ಗಿರೀಶ್ ಭಜಂತ್ರಿ, ಶ್ರೀಶೈಲ್ ಪಾಟೀಲ್ ಮತ್ತು ರಾಘವೇಂದ್ರ ಕುಲಕರ್ಣಿ ಕೋಗ್ನೂರ್ ಅವರು ಸಮಿತಿ ಸದಸ್ಯರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಅಭಿಯಾನದ ಅಂಗವಾಗಿ
ಕೇಂದ್ರ ಸರ್ಕಾರದ 12 ವರ್ಷಗಳ ಅಭಿವೃದ್ಧಿ ಕಾರ್ಯಗಳು ಹಾಗೂ ಜನಕಲ್ಯಾಣ ಯೋಜನೆಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಚರ್ಚೆ ನಡೆಸಲಾಗುವುದು. ಜೂನ್ 11 ಮತ್ತು 12ರಂದು ಮಾಧ್ಯಮ ಸಂವಾದ ಕಾರ್ಯಕ್ರಮ ನಡೆಯಲಿದ್ದು, ರಾಜ್ಯಾಧ್ಯಕ್ಷರು, ಸಂಸದರು, ಶಾಸಕರು ಹಾಗೂ ರಾಜ್ಯ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಇದರ ಜೊತೆಗೆ ಜೂನ್ 8ರಿಂದ 14ರವರೆಗೆ ವಿಶೇಷ ಸಂಪರ್ಕ ಅಭಿಯಾನ, ಜೂನ್ 12ರಿಂದ 20ರವರೆಗೆ ಕಲ್ಯಾಣ ಶಿಬಿರ, ಜಿಲ್ಲಾ ಮಟ್ಟದಲ್ಲಿ ಚಿಂತಕರು, ಬುದ್ಧಿಜೀವಿಗಳು ಹಾಗೂ ವೃತ್ತಿಪರರೊಂದಿಗೆ ಸಂವಾದ ಸಭೆಗಳು ನಡೆಯಲಿದೆ. ಮೋದಿ ಸರ್ಕಾರದ ಸಾಧನೆಗಳ ಪ್ರದರ್ಶನ, ಸಾವಯವ ಕೃಷಿ ಪರಿವಾರ ಕಾರ್ಯಕ್ರಮ ಹಾಗೂ ಜೂನ್ 5ರಂದು ವಿಶ್ವ ಪರಿಸರ ದಿನ ಮತ್ತು ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಿರ್ಧರಿಸಲಾಗಿದೆ. ಮೋದಿ ಸರ್ಕಾರದ ಅಭಿವೃದ್ಧಿ ಯೋಜನೆಗಳು ಮತ್ತು ಸಾಧನೆಗಳನ್ನು ಜನರಿಗೆ ತಲುಪಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ವ್ಯಾಪಕವಾಗಿ ಆಯೋಜಿಸಲಾಗುತ್ತಿದೆ ಎಂದು ಸಮಿತಿಯ ಪದಾಧಿಕಾರಿಗಳು ತಿಳಿಸಿದ್ದಾರೆ. ನೇತೃತ್ವದ ಪ್ರಯುಕ್ತ ಯಾವ ರೀತಿ ನಮ್ಮ ತಾಯಿಯನ್ನ ನಾವು ಪಾಲನೆ ಪೋಷಣೆ ಮಾಡುತ್ತೇವೋ ಅದೇ ರೀತಿ ನಾವು ಇವತ್ತಿನ ದಿವಸ ನಿಸರ್ಗದ ಮೂಲಕ ಪ್ರತಿಯೊಂದು ನಮ್ಮ ತಾಯಿ ಹೆಸರಿನಲ್ಲಿ ಗಿಡ ನೆಡುವ ಮೂಲಕ ನಾಳೆ ಪರಿಸರ ದಿನಾಚರಣೆ ಇರುವ ಪ್ರಯುಕ್ತ ನಾಳೆಯಿಂದಲೇ ಪ್ರಾರಂಭವಾಗಿ ನಮ್ಮ ತಾಯಿ ಹೆಸರಿನಲ್ಲಿ ನಾವು ಒಂದು ಗಿಡವನ್ನು ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಾಗಲಿ, ಅಭಿಮಾನಿಗಳಾಗಲಿ, ಬುದ್ಧಿಪರರಾಗಲಿ, ವೃತ್ತಿಪರರಾಗಲಿ ಎಲ್ಲರೂ ಒಂದೊಂದು ಸಸಿಗಳನ್ನ ನೆಡಬೇಕಂತೇಳಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ನಿತಿನ್ ನವೀನ್ಜಿ ಅವರ ಆದೇಶದ ಮೇರೆಗೆ ರಾಜ್ಯ, ಜಿಲ್ಲೆ, ಮಂಡಲ ಹಾಗೂ ಪಂಚಾಯತ್ ಬೂತ್ ಮಟ್ಟದಲ್ಲಿ ಸಸಿ ನೆಡುವ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗಿದೆ. ಈಗ ಸಭಾಂಗಣ ಕಾರ್ಯಕ್ರಮ ಅಂದರೆ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ವೃತ್ತಿಪರರನ್ನ, ಡಾಕ್ಟರ್ಗಳನ್ನ, ಇಂಜಿನಿಯರ್ಗಳನ್ನ, ಸಾಹಿತಿಗಳನ್ನ, ಬುದ್ಧಿಜೀವಿಗಳನ್ನ, ಯಾರು ಚಿಂತನ ಮಂಥನ ಮಾಡ್ತಕ್ಕಂಥ ಯೋಗ್ಯತೆಗೆ ಸಮರ್ಪಕವಾದಂತಹ ವಿಚಾರಗಳನ್ನ ಸ್ಪಂದಿಸ್ತಾರೋ ಅವರನ್ನ ಕರೆದು ಸಭೆ ಮಾಡ್ತಕ್ಕಂತಹ ಈ ಒಂದು ವಿಚಾರಗೋಷ್ಠಿಯ ಸಹಿತ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಾವಯವ ಕೃಷಿ ಪರಿವಾರ, ಕೃಷಿ ಪದ್ಧತಿಯಲ್ಲಿ ಸಾವಯವ ಕೃಷಿ ಪದ್ಧತಿಯನ್ನ ಅಳವಡಿಸಿಕೊಳ್ಳುವುದು ಹಾಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ನಾವು ಇವತ್ತಿನ ದಿವಸ ಪತ್ರಿಕಾ ಮಾಧ್ಯಮದಲ್ಲಿ ಫೋಟೋ ತೆಗೆಯುವ ಮುಖಾಂತರ ಅವರ ಅಂತಿಮಗೊಳಿಸಲಾಗ್ತದೆ. ಈ ಬರ್ತಕ್ಕಂಥ ದಿನಗಳಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತರು, ಸಾರ್ವಜನಿಕರು ನಾವು ಆರೋಗ್ಯವನ್ನ ಯಾವ ರೀತಿ ಸ್ಥಿತಿಯಲ್ಲಿ ಒಳ್ಳೆಯ ಒಂದು ಆರೋಗ್ಯವನ್ನ ಮೇಂಟೈನ್ ಮಾಡಬೇಕು, ಅದೇ ರೀತಿ ವಿಶ್ವ ಯೋಗ ದಿನದಂದು ನಾವು ಕಂಪಲ್ಸರಿ ಎಲ್ಲ ಕಾರ್ಯಕರ್ತರು, ಅಭಿಮಾನಿಗಳು ಯೋಗ ದಿನಾಚರಣೆ ಮಾಡುವ ಮುಖಾಂತರ ಈ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು ಅಂತ ಹೇಳಿ ನಮ್ಮ ಸಂಚಾಲಕರ ನೇತೃತ್ವದಲ್ಲಿ ಇವತ್ತು ದಿವಸ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿದೆ. ನಾಳೆ ಈಗಾಗಲೇ ಪ್ರತಿಯೊಂದು ಮಂಡಲದಲ್ಲಿಯೂ ಸಹಿತ ಇದೇ ಸರದ ಸಂಚಾಲಕ ಹಾಗೂ ಸಹ ಸಂಚಾಲಕರನ್ನ ನಿಯುಕ್ತಿಗೊಳಿಸಲಾಗಿದೆ. ನಾಳೆ ಬೆಳಗ್ಗೆ 9 ಗಂಟೆಯಿಂದ ಪ್ರತಿ ಮಂಡಲದಲ್ಲಿಯೂ ಸಹಿತ ಬೂತ್ ಮಟ್ಟದಲ್ಲಿಯೂ ಸಹಿತ ಗಿಡ ನೆಡುವುದರ ಮುಖಾಂತರ ಅಲ್ಲಿರ್ತಕ್ಕಂತಹ ಮಾಜಿ ಶಾಸಕರು, ಅಧ್ಯಕ್ಷರು, ಪದಾಧಿಕಾರಿಗಳ ಮುಖಾಂತರ ನಾಳೆ ಬೆಳಿಗ್ಗೆ ಪ್ರಾರಂಭವಾಗುತ್ತದೆ. ನರೇಂದ್ರ ಮೋದಿಜಿಯವರ ನೇತೃತ್ವದ ಸರ್ಕಾರದ 12 ವರ್ಷ ಯಶಸ್ವಿಯಾಗಿ ಪೂರೈಸಿದ ಪ್ರಯುಕ್ತ ಭಾರತೀಯ ಜನತಾ ಪಾರ್ಟಿ ಇವರ ಸಂಭ್ರಮವನ್ನು, ಸಾಮಾಜಿಕ ಕಾರ್ಯಕ್ರಮಗಳನ್ನು ಬೂತ್ ಮಟ್ಟದಿಂದ ರಾಷ್ಟ್ರ ಮಟ್ಟದವರೆಗೆ ಹಾಗೂ ರಾಷ್ಟ್ರೀಯ ಅಧ್ಯಕ್ಷರ ಆದೇಶದ ಮೇರೆಗೆ ರಾಷ್ಟ್ರೀಯ ನಾಯಕರ ಆದ ಶ್ರೀ ಅರುಣ್ ಸಿಂಗ್ ನೇತೃತ್ವದ ತಂಡದೊಂದಿಗೆ ರಾಜ್ಯ ಮತ್ತು ಜಿಲ್ಲಾ ಹಾಗೂ ಮಂಡಲಗಳಲ್ಲಿ ಸಮಿತಿಗಳನ್ನು ನೇಮಕ ಮಾಡಲಾಗಿದೆ. ನಮ್ಮ ರಾಜ್ಯ ಉಸ್ತುವಾರಿಯಾಗಿ ಶ್ರೀಮತಿ ಡಿ ಪುರಂದೇಶ್ವರಿ, ಮಾನ್ಯ ಲೋಕಸಭಾ ಸದಸ್ಯರು ಹಾಗೂ ಕೇಂದ್ರ ಸಚಿವರು ಹಾಗೂ ರಾಜ್ಯ ಮಟ್ಟದ ಸುನೀಲ್ ಕುಮಾರ್, ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರು ಇವರ ತಂಡದೊಂದಿಗೆ ಕಲಬುರಗಿ ಜಿಲ್ಲೆಯ ಉಸ್ತುವಾರಿಗಳಾಗಿ ಶ್ರೀ ಅವಣ್ಣ ಮ್ಯಾಕೇರಿ, ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿ ಒಬಿಸಿ ಮೋರ್ಚಾ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಸಂಚಾಲಕರಾಗಿ ನಾನು ರೇವಣಸಿದ್ದಪ್ಪ ಸಂಕಾಲಿ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬಸವೇಶ್ವರಚಂದ್ರ ಅಳವಡಿಗೆ ಹಾಗೂ ಗಿರೀಶ್ ಭಜಂತ್ರಿ ಸಹ ಸಂಚಾಲಕರು, ಶ್ರೀಶೈಲ್ ಪಾಟೀಲ್ ಸಹ ಸಂಚಾಲಕರು, ನಾಗೇಂದ್ರ ಕುಲಕರ್ಣಿ ಸಹ ಸಂಚಾಲಕರು ಸಮಿತಿ ರಚಿಸಲಾಗಿದೆ. ಅದೇ ರೀತಿ ಮಾಧ್ಯಮದವರೊಂದಿಗೆ ಅಧ್ಯಕ್ಷರ ಸಂಚಾಲಕರಾಗಿ ನಮ್ಮ ಆಗಮಿಸಿದ್ದಾರೆ. ಅದೇ ರೀತಿ ಮಾಧ್ಯಮದವರೊಂದಿಗೆ 12 ವರ್ಷದ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯ, ಸಾಮಾನ್ಯ ಜನರ ಕಲ್ಯಾಣ ಯೋಜನೆಗಳ ಕುರಿತು ಚರ್ಚೆ ಹಾಗೂ ಜೂನ್ 11, 12 ಒಂದು ಮಾಧ್ಯಮದವರೊಂದಿಗೆ ಸಂವಾದ ಕಾರ್ಯಕ್ರಮ. ಈ ಸಂವಾದದಲ್ಲಿ ರಾಜ್ಯ ಅಧ್ಯಕ್ಷರು, ಸಂಸದರು, ಶಾಸಕರು ಹಾಗೂ ರಾಜ್ಯ ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ವಿಶೇಷ ಸಂಪರ್ಕ ಅಭಿಯಾನ ಜೂನ್ 8ರಿಂದ 14ರವರೆಗೆ, ಕಲ್ಯಾಣ ಶಿಬಿರ ಜೂನ್ 12ರಿಂದ 20ರವರೆಗೆ, ಸಭಾಂಗಣ ಸಭೆಗಳು, ಜಿಲ್ಲಾ ಮಟ್ಟದಲ್ಲಿ ಚಿಂತಕರ, ಬುದ್ಧಿಜೀವಿಗಳ
ಒಂದು ವೃತ್ತಿಪರ ಸಭೆ, ಮೋದಿ ಸರ್ಕಾರ ಸಾಧನೆ ತಪಸ್ಸು ನಿಧಿ, ಸಾವಯವ ಕೃಷಿ ಪರಿಹಾರ, ವಿಶ್ವ ಪರಿಸರ ದಿನ ಜೂನ್ 5ರಂದು ಹಾಗೂ ಅಂತಾರಾಷ್ಟ್ರೀಯ ಯೋಗ ದಿನ. ವಿಶೇಷವಾಗಿ ಈ ಪತ್ರಿಕೆ ಪ್ರಕಟಣೆಗೆ ಉದ್ದೇಶಿಸುತ್ತಾ ನಾಳೆ ದಿನಾಂಕ 5ರಂದು ಪರಿಸರ ದಿನಾಚರಣೆ ನಿಮಿತ್ತವಾಗಿ ಇಡೀ ಭಾರತ ದೇಶದಲ್ಲಿ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ತಾಯಿಯವರು ಇಟ್ಕೊಂಡು ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರು ಪ್ರತಿ ಬೂತ್ ಮಟ್ಟ ಇಟ್ಕೊಂಡು ರಾಷ್ಟ್ರ ಮಟ್ಟದವರೆಗೂ ಸಸಿ ನೆಡುವ ಮುಖಾಂತರ ಒಂದು ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಇದು ನಾಳೆ ಇಡೀ ಜಿಲ್ಲೆಯ ಹಾಗೂ ತಾಲೂಕಿನ ಎಲ್ಲಾ ಮಂಡಲಗಳಲ್ಲಿ ಹಾಗೂ ಬೂತ್ ಮಟ್ಟದಲ್ಲಿ ಈ ಕಾರ್ಯಕ್ರಮ ಎಲ್ಲ ನಮ್ಮ ಪಕ್ಷದ ಒಂದು ಮಾರ್ಗದರ್ಶನ ಮಾಡುತ್ತೇವೆ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಅಶೋಕ್ ನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಸರಣಿ ಮನೆ ಕಳ್ಳತನ ಪ್ರಕರಣಗಳನ್ನು ಭೇದಿಸಿರುವ ಪೊಲೀಸರು ಕುಖ್ಯಾತ ಮನೆಗಳ್ಳನನ್ನು ಬಂಧಿಸಿ 7 ಕಳ್ಳತನ ಪ್ರಕರಣಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಯಿಂದ 10,30,000 ಮೌಲ್ಯದ ಬಂಗಾರದ ಆಭರಣಗಳು ಹಾಗೂ ನಗದು ಹಣ ವಶಪಡಿಸಿಕೊಳ್ಳಲಾಗಿದೆ. ಕಡಗಂಚಿ ಮೂಲದ ಹಾಗೂ ಕಲಬುರಗಿಯ ಕಾಂತಾ ಕಾಲೋನಿಯಲ್ಲಿ ವಾಸವಾಗಿರುವ ಶಿಕ್ಷಕರೊಬ್ಬರು ತಮ್ಮ ವಿವಾಹದ ವಿಡಿಯೋ ಪಡೆಯುವ ಸಲುವಾಗಿ ಫೆಬ್ರವರಿ 28ರಂದು ರಾತ್ರಿ ಮನೆಯನ್ನು ಬೀಗ ಹಾಕಿ ಸಂಬಂಧಿಕರ ಮನೆಗೆ ತೆರಳಿದ್ದರು. ಮಾರ್ಚ್ 1ರಂದು ಮುಂಜಾನೆ ಮನೆಗೆ ಮರಳಿದಾಗ ಮನೆಯ ಬೀಗ ಮುರಿದು ಒಳಗಿದ್ದ ಬಂಗಾರ, ಬೆಳ್ಳಿ ಆಭರಣಗಳು ಹಾಗೂ ನಗದು ಹಣ ಸೇರಿ 2.65 ಲಕ್ಷ ಮೌಲ್ಯದ ಸ್ವತ್ತು ಕಳ್ಳತನವಾಗಿರುವುದು ಬೆಳಕಿಗೆ ಬಂದಿತ್ತು. ಈ ಸಂಬಂಧ ಅಶೋಕ್ ನಗರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಪೊಲೀಸ್ ಇಲಾಖೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ಐಪಿಎಸ್ ಅವರ ಮಾರ್ಗದರ್ಶನದಲ್ಲಿ ವಿಶೇಷ ತಂಡವನ್ನು ರಚಿಸಿತ್ತು. ತನಿಖೆ ವೇಳೆ ಬಿದ್ದಾಪುರ ಕಾಲೋನಿ ಸಮೀಪ ಅನುಮಾನಾಸ್ಪದವಾಗಿ ಓಡಾಡುತ್ತಿದ್ದ ವ್ಯಕ್ತಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಮಲ್ಲಿಕಾರ್ಜುನ್ ತಂದೆ ದೇವೇಂದ್ರಪ್ಪ ತಳವಾರ್ 33 ಮೂಲತಃ ಚಿತ್ತಾಪುರ ತಾಲೂಕಿನ ಯರಗಲ್ ಗ್ರಾಮದ ನಿವಾಸಿ ಎಂಬುದು ತಿಳಿದುಬಂದಿದೆ. ಕುಲಂಕುಷ ವಿಚಾರಣೆ ವೇಳೆ ಆರೋಪಿತನು ಒಟ್ಟು 7 ಮನೆ ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದನ್ನು ಒಪ್ಪಿಕೊಂಡಿದ್ದಾನೆ. ಆರೋಪಿತನಿಂದ 10 ಲಕ್ಷ ಮೌಲ್ಯದವು ಹಾಗೂ 30,000 ನಗದು ಹಣ ಸೇರಿದಂತೆ ಒಟ್ಟು 10.30 ಲಕ್ಷ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಲಾಗಿದೆ. ಪ್ರಕರಣವನ್ನು ಯಶಸ್ವಿಯಾಗಿ ಭೇದಿಸಿದ ಅಶೋಕ್ ನಗರ್ ಪೊಲೀಸ್ ಠಾಣೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಯ ಕಾರ್ಯವನ್ನು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಶ್ಲಾಘಿಸಿದ್ದಾರೆ. ನಗರದಲ್ಲಿ ಚಾಲನೆ ಮಾಡುವಂಥದ್ದು, ಇನ್ಸ್ಪೈಟ್ ಆಫ್ ರಿಪೀಟೆಡ್ ಇನ್ಸ್ಟ್ರಕ್ಷನ್ಸ್, ಅವೇರ್ನೆಸ್, ವಾರ್ನಿಂಗ್, ನಡು ಜಂಕ್ಷನ್ಗಳಲ್ಲಿ ಆಟೋಗಳನ್ನು ಅಡ್ಡಾದಿಡ್ಡಿ ನಿಲ್ಲಿಸುವುದು, ಸುಗಮ ಸಂಚಾರಕ್ಕೆ ಅಡ್ಡಿಪಡಿಸುವುದು. ಮೋಸ್ಟ್ ಪ್ರೊಬೆಬ್ಲಿ ಇನ್ನು ಮುಂದೆ ಅದು ನಡೆಸಲಿಕ್ಕೆ ಆಗಲ್ಲ. ರೀಸನ್ ಏನಂತಂದರೆ ಪ್ರತಿ ವೈಲೇಷನ್ಗೆ ದೇರ್ ವಿಲ್ ಬಿ ಪೆನಾಲ್ಟಿ. ಹಾಗಾಗಿ ಮತ್ತೊಂದು ಸಲ ಎಲ್ಲರಿಗೂ ಹೇಳ್ತಾ ಇದ್ದೀವಿ, ವಿ ಆರ್ ಗಿವಿಂಗ್ ರಿಪೀಟೆಡ್ ಅಪಾರ್ಚುನಿಟಿ ಟು ಕರೆಕ್ಟ್. ಏನು ಒಂದು ತಪ್ಪಿದೆ ಅದನ್ನು ತಿದ್ದುಕೊಳ್ಳಲಿಕ್ಕೆ ಸುಮಾರು ಅವಕಾಶಗಳನ್ನು ಕೊಡ್ತಾ ಇದ್ದೀವಿ. ರೀಸನ್ ಏನಂತಂದರೆ ಅಮೌಂಟ್ ಈಸ್ ವೆರಿ ಹೆವಿ. ಮತ್ತು ಈಗ ಎಲ್ಲ ಕಡೆ ಶಾಲಾ ಸ್ಕೂಲ್ಸ್ಗಳು, ಕಾಲೇಜ್ಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ಮೈನರ್ಸ್ಗಳಿಗೆ ವಾಹನವನ್ನು ಚಾಲನೆ ಮಾಡಿ ಕೊಡಬೇಡಿ ಅಂತ ಹೇಳಿದರು. ಅದು ದ್ವಿಚಕ್ರ ವಾಹನ ಇರ್ಬೋದು ಅಥವಾ 4 ಚಕ್ರದ ವಾಹನ ಚಾಲನೆ ಮಾಡಲಿಕ್ಕೆ ಕೊಡಬಾರ್ದು. ಅದನ್ನು ಹೇಳಿದರೂ ಕೂಡ ಈಗ ಮತ್ತೆ ಮೈನರ್ಸ್ ಡ್ರೈವಿಂಗ್ ಕೆಲವು ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ದ್ವಿಚಕ್ರ ವಾಹನವನ್ನು ಕೊಡ್ತಾ ಇದ್ದಾರೆ. ಕಳೆದ ಒಂದು 10 ಡೇಸಲ್ಲಿ ನಿಯರ್ಲಿ 35 ಕೇಸಸ್ ವೈಲೇಷನ್ಸ್ಗಳನ್ನು ನೋಡಿದ್ದೀವಿ. ಈ ಮೈನರ್ಸ್ ಹುಡುಗರಿಗೆ ಅಥವಾ ಹುಡುಗಿಯರಿಗೆ ದ್ವಿಚಕ್ರ ವಾಹನ ಚಾಲನೆ ಮಾಡಲಿಕ್ಕೆ ನಿಲ್ಲುವುದು. ನಮ್ಮ ಹತ್ರ ದಂಡ ಹಾಕಲಿಲ್ಲ. ನಾವು ಚಾಲನ್ ಜನರೇಟ್ ಮಾಡಿದ ನಂತರ ಕೋರ್ಟಿಗೆ ಹೋಗುತ್ತೆ. ಕೋರ್ಟ್ನಿಂದ 25,000 ದಂಡ ಆಗುತ್ತೆ. ವಾಹನದ ಒಂದು ಏನು ಪರ್ಮಿಟ್ ಇರುತ್ತೆ, ಪರ್ಮಿಟ್ ಕ್ಯಾನ್ಸಲ್ ಆಗುತ್ತೆ. ಮತ್ತು ಯಾರು ಯುವಕ ಅಥವಾ ಯುವತಿ ಇರ್ತಾರೆ ಅವರಿಗೆ 25 ವರ್ಷದವರೆಗೆ ನಾವು ಡ್ರೈವಿಂಗ್ ಲೈಸೆನ್ಸ್ಗೆ ಬ್ಯಾನ್ ಮಾಡಲಿಕ್ಕೆ ಅವಕಾಶ ಇದೆ. ಪ್ರತಿಯೊಂದು ಪೆನಾಲ್ಟಿ ಏನು ನೋವಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಈಗ 2 ದಿನದ ಹಿಂದೆ ಇದೇ ರೀತಿ ಮೈನರ್ಗೆ ಡ್ರೈವಿಂಗ್ ಮಾಡಲಿಕ್ಕೆ ಕೊಟ್ಟಿದ್ರು. ನಮ್ಮ ಸಿಬ್ಬಂದಿಯವರು ಅದನ್ನು ಜಪ್ತಿ ಮಾಡಿದ್ರು. ವಾಹನ 25,000 ರೂಪೀಸ್ ಫೈನ್, ತಂದೆಗಿರೋ ಸ್ಯಾಲ್ರಿ 8,000. ಸೊ ಅದಕ್ಕೆ ಹೇಳ್ತಾ ಇದ್ದೀವಿ, ದಯವಿಟ್ಟು ಸಂಚಾರ ನಿಯಮಗಳನ್ನು ಒಂದು ಉಲ್ಲಂಘನೆಯನ್ನು ಮಾಡಬೇಕು. ಪ್ರತಿಯೊಂದು ದಂಡಕ್ಕೂ ನೋವಿದೆ. ನಮ್ಮ ಅಪೇಕ್ಷೆ ಇರೋದು ಯಾರು 1 ರೂಪಾಯಿನೂ ಕೊಡೋದು ಬೇಡ. ಪದೇ ಪದೇ ನಾನು ಹೇಳ್ತಾ ಇರೋದು, ಕಲಬುರಗಿ ನಗರ ಏನು ರಸ್ತೆಗಳಿದ್ದಾವೆ ಇವುಗಳೆಲ್ಲರ ಒಂದು ಸುಗಮ, ಸುರಕ್ಷ ಮತ್ತು ಸೇಫ್ ಡ್ರೈವಿಂಗ್ಗೋಸ್ಕರ
ಅವು ವಿಸಿಬಲ್ ಚೇಂಜ್ ಬರೋ ರೀತಿ ಎಲ್ಲರೂ ಸರ್ಕಾರ ಮಾಡಬೇಕಾಗಿದೆ. ಮತ್ತು ನಮ್ಮ ಸಂಚಾರಿ ಪೊಲೀಸರ ಜೊತೆ ಲಾ ಆ್ಯಂಡ್ ಆರ್ಡರ್ ಪೊಲೀಸರು ಕೂಡ ನಾವು ನಿರ್ದೇಶನ ನೀಡಿದ್ದೀವಿ. ಇಂಪಾರ್ಟೆಂಟ್ ಜಂಕ್ಷನ್ಸ್ಗಳಲ್ಲಿ ವಿಸಿಬಲ್ ಚೇಂಜ್ ಬರೋವರೆಗೂ ನಾವು ನಮ್ಮ ಅಧಿಕಾರಿ ಸಿಬ್ಬಂದಿಗಳನ್ನು, ಸಂಪೂರ್ಣ ಅಧಿಕಾರಿ ಸಿಬ್ಬಂದಿಗಳನ್ನು ಇದಕ್ಕೆ ಬಳಸ್ತೀವಿ. ಸೊ ಏನು ಟ್ರಿಪಲ್ ರೈಡಿಂಗ್ ಇದೆ, ಮೊಬೈಲ್ ಡ್ರೈವಿಂಗ್ ಇದೆ, ಸೀಟ್ ಬೆಲ್ಟ್, ಹೆಲ್ಮೆಟ್ ಬಳಸಲಾರದೆ ಓವರ್ ಸ್ಪೀಡ್ ಇರ್ಬೋದು, ರಾಂಗ್ ವೇದಲ್ಲಿ ಹೋಗುವಂಥದ್ದು ಇರ್ಬೋದು, ಮತ್ತು ಡ್ರಂಕನ್ ಡ್ರೈವಿಂಗ್ ಇರ್ಬೋದು, ಈವನ್ ಮೈನರ್ಸಿಗೆ ವಾಹನಗಳನ್ನು ನೀಡುವಂಥದ್ದು ಇರ್ಬೋದು, ಎಲ್ಲ ವೈಲೇಷನ್ಸ್ಗಳನ್ನು ನಾವು ಪರಿಣಾಮಕಾರಿಯಾಗಿ ಎನ್ಫೋರ್ಸ್ಮೆಂಟನ್ನು ಮಾಡ್ತೀವಿ. ಇದು ನಾವು ಮಾಡ್ತಾ ಇರೋ ಉದ್ದೇಶ ಯಾವುದೇ ದಂಡ ವಿಧಿಸಲಿಕ್ಕಿಲ್ಲ. ನಮ್ಮ ಉದ್ದೇಶ ಇರೋದು ನೀವು ರಸ್ತೆಗಳನ್ನು ಸುರಕ್ಷಿತವಾಗಿ ಬಳಸಬೇಕು ಮತ್ತು ಇತರರಿಗೂ ಕೂಡ ರಸ್ತೆ ಮೇಲೆ ಸಂಚಾರ ಮಾಡಲಿಕ್ಕೆ ಆ ಸೇಫ್ಟಿ ಫೀಲ್ ಆಗಬೇಕು. ಥ್ಯಾಂಕ್ ಯು. ಸಮಾಜದ ಅಭಿವೃದ್ಧಿಗೆ ಶ್ರಮಿಸಿದ ನಾಯಕನಿಗೆ ಬೆಂಬಲ ನೀಡುವಂತೆ ನಿಂಗಣ್ಣ ಎಂ ಸೋಮನೂರ್ ಕರೆ. ಕಾಂಗ್ರೆಸ್ ಪಕ್ಷವು ವಿಧಾನ ಪರಿಷತ್ ಸದಸ್ಯ ಎಂಎಲ್ಸಿ ಅಭ್ಯರ್ಥಿಯಾಗಿ ಕಲ್ಯಾಣ ಕರ್ನಾಟಕ ಭಾಗದ ಕೋಲಿ ಸಮಾಜದ ಹಿರಿಯ ಮುಖಂಡ ಹಾಗೂ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಗೆ ಟಿಕೆಟ್ ನೀಡಿರುವುದು ಸಂತಸದ ಸಂಗತಿಯಾಗಿದೆ ಎಂದು ಕಾಂಗ್ರೆಸ್ ವಿಭಾಗದ ಅಧ್ಯಕ್ಷ ನಿಂಗಣ್ಣ ಎಂ ಸೋಮನೂರ್ ತಿಳಿಸಿದ್ದಾರೆ. ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಹಲವು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಾಗಿ ಹಾಗೂ ಸಮಾಜದ ಪರ ಹೋರಾಟಗಾರರಾಗಿ ಗುರುತಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಯಾನಾಗುಂದಿ ಅಭಿವೃದ್ಧಿ ಪ್ರಾಧಿಕಾರದ ರಚನೆ, ಕೋಲಿ ಸಮಾಜದ ಎಸ್ಟಿ ಪ್ರಮಾಣ ಪತ್ರದ ಬೇಡಿಕೆ ಸೇರಿದಂತೆ ಸಮಾಜದ ಅಭಿವೃದ್ಧಿಗೆ ಅನೇಕ ಮಹತ್ವದ ಕಾರ್ಯಗಳನ್ನು ಕೈಗೊಂಡಿದ್ದಾರೆ ಎಂದು ಅವರು ಹೇಳಿದರು. ರಾಜ್ಯದ 31 ಜಿಲ್ಲೆಗಳ ಕೋಲಿ ಸಮಾಜದ ಮುಖಂಡರು ಹಾಗೂ ಕಾರ್ಯಕರ್ತರು ತಿಪ್ಪಣ್ಣಪ್ಪ ಕಮಕ್ನೂರ್ ಅವರ ಪರವಾಗಿ ಒಗ್ಗಟ್ಟಿನಿಂದ ಕೆಲಸ ನಿರ್ವಹಿಸಬೇಕು. ಸಮಾಜದ ಅಭಿವೃದ್ಧಿಗೆ ಸದಾ ಬದ್ಧರಾಗಿರುವ ಅವರು ಮುಂದೆಯೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಿದ್ದಾರೆ ಎಂಬ ವಿಶ್ವಾಸವಿದೆ. ಹೀಗಾಗಿ ಈ ಚುನಾವಣೆಯಲ್ಲಿ ಅವರ ಗೆಲುವಿಗಾಗಿ ಎಲ್ಲರೂ ಶ್ರಮಿಸಬೇಕು. ತಿಪ್ಪಣ್ಣಪ್ಪ ಕಮಕ್ನೂರ್ ಅವರು ಭಾರಿ ಮತಗಳಿಂದ ಗೆಲುವು ಸಾಧಿಸಲಿದ್ದಾರೆ ಎಂದು ನಿಂಗಣ್ಣ ಎಂ ಸೋಮನೂರ್ ವಿಶ್ವಾಸ ವ್ಯಕ್ತಪಡಿಸಿದರು. ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನ ಚುನಾವಣೆಯ ಒಂದು ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಈಗಾಗಲೇ ಪ್ರಕಟಿಸಲಾಗಿದ್ದು, ಸನ್ಮಾನ್ಯ ಶ್ರೀ AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಈ ಒಂದು ಕಾಂಗ್ರೆಸ್ ಪಕ್ಷದ 4 ಅಭ್ಯರ್ಥಿಗಳನ್ನು ವಿಶೇಷವಾಗಿ ಸನ್ಮಾನ್ಯ ಶ್ರೀ BK ಹರಿಪ್ರಸಾದ್, ತಿಪ್ಪಣ್ಣಪ್ಪ ಕಮಕನೂರ್ ಮತ್ತು B ಮೋಹನ್ ಮತ್ತು ಮಳವಳ್ಳಿ ಶಿವಣ್ಣವರಿಗೆ ಈಗಾಗಲೇ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಒಂದು ಯಾದಿಯನ್ನು ಪ್ರಕಟಿಸಲಾಗಿದ್ದು, ಅದರಲ್ಲಿ ಕಲ್ಯಾಣ ಕರ್ನಾಟಕದಿಂದ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರಿಗೆ ಕೋಲಿ ಸಮಾಜ ಮತ್ತು ಹಿಂದುಳಿದ ವರ್ಗರಿಗೆ ಆದ್ಯತೆ ನೀಡಿದ್ದು, ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ಕಲ್ಯಾಣ ಕರ್ನಾಟಕ ಮತ್ತು ರಾಜ್ಯದಲ್ಲಿ ಹರ್ಷವನ್ನು ಉಂಟಾಗಿದ್ದು, ಈ ಒಂದು ಅವರ ಒಂದು ಅಭ್ಯರ್ಥಿಯ ಘೋಷಣೆಯ ನಂತರ ಚುನಾವಣೆ ಪ್ರಕ್ರಿಯೆ ನಡೆಯುತ್ತಲಿದ್ದು, ರಾಜ್ಯದ ಪೊಲೀಸ್ ಸಂಘಟನೆಗಳು 31 ಜಿಲ್ಲೆಯ ಪದಾಧಿಕಾರಿಗಳು ತಾವು ಬೆಂಗಳೂರಿಗೆ ಮಾನ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಅವರ ಸಂಘಟನೆಯ ಆದೇಶದ ಮೇರೆಗೆ ತಾವು ತೆರಳಬೇಕು. ಯಾಕಂದರೆ ಇದು ಚುನಾವಣೆ ವಿಧಾನ ಪರಿಷತ್ ಸ್ಥಾನ ಬಹಳ ದೊಡ್ಡದು. ಅವರಿಗೆ ಮಾನ್ಯ ಖರ್ಗೆಜಿಯವರ ಕೃಪಾಶೀರ್ವಾದ ಮತ್ತು ಅವರು ಮಾಡಿದಂಥ ಸಾಧನೆ, ವಿಧಾನ ಪರಿಷತ್ತಿನಲ್ಲಿ ಅವರ ವಿಷಯ ಮಂಡನೆ ಮತ್ತು ಮಾತಾಮಾಣಿಕೇಶ್ವರಿ ದೇವಸ್ಥಾನದ ಯಾನಗುಂದಿಯ ಪ್ರಾಧಿಕಾರ, ST ಹೋರಾಟ ಮತ್ತು ತಳವಾರು ಜನಾಂಗದವರಿಗೆ ST ಪ್ರಮಾಣ ಪತ್ರದಲ್ಲಿ ನೀಡುವಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಬಹಳ ತಮ್ಮ ಒಂದು ಪ್ರಯತ್ನ ಮತ್ತು ವಿವಿಧ ಸಂಘಟನೆಗಳು ರಾಜ್ಯದ ಮೂಲೆ ಮೂಲೆಗಳಲ್ಲಿ ಇನ್ನು ಹಿಂದುಳಿದ ವರ್ಗದ ಕೋಲಿ ಸಮಾಜಕ್ಕೆ ಅನ್ಯಾಯವಾದಾಗ ಆ ಒಂದು ಮನೆತನಕ್ಕೆ ಹೋಗಿ ಭೇಟಿ ನೀಡಿ ತಮ್ಮ ವೈಯಕ್ತಿಕ ಸಹಾಯಧನವನ್ನು ನೀಡಿದ್ದು, ಅದರ ಒಂದು ಪ್ರತಿಫಲವಾಗಿ ಈ ಒಂದು ರಾಜ್ಯಕ್ಕೆ ಸೇವೆ ಸಲ್ಲಿಸಲು 6 ವರ್ಷಗಳ ಅವಧಿಯವರೆಗೆ ತಾವು ಏನು ಪ್ರಯತ್ನದ ಪ್ರತಿಫಲವಾಗಿ ಮಾನ್ಯ ಮಠಾಧೀಶರ ಮತ್ತು ಸಂಘಟನೆಗಳು, ಅದರಲ್ಲಿ ವಿಶೇಷವಾಗಿ ಈ ಒಂದು ಕಲಬುರಗಿ ನಗರದ ಏನು ಯುವಕರು ಹೋರಾಟ ಮಾಡಿದ್ದಾರೆ, ಅದರ ಪ್ರತಿಫಲವಾಗಿ ಮಾನ್ಯ ಬುದ್ಧ ವಿಹಾರದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಮನವಿ ಕೊಟ್ಟಾಗ ಅವರು ಸಂಪೂರ್ಣವಾಗಿ ವಿಶ್ವಾಸ ವ್ಯಕ್ತಪಡಿಸಿದರು. ಅದರಂತೆ ವಿಧಾನಸೌಧದ ವಿಕಾಸ ಭವನದಲ್ಲಿ ಕೂಡ ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ಕೂಡ ಒಂದು ವಿಶ್ವಾಸವನ್ನು ನೀಡಿದರು. ಇವರ ಒಂದು ಚಾಕಚಕ್ಯತೆ ಮತ್ತು ವ್ಯಕ್ತಿತ್ವ ಈ ರಾಜ್ಯದಲ್ಲಿ ಹಿಂದುಳಿದ ವರ್ಗದಲ್ಲಿ ಕೋಲಿ ಸಮಾಜದಲ್ಲಿ ಇತಿಹಾಸ ಸೃಷ್ಟಿಯಾಗಿದ್ದು, ಮುಂದೆ ಇದು ಸಮಾಜಕ್ಕಾಗಿ ಅಭಿವೃದ್ಧಿಯ ಸಂಕೇತವಾಗುವುದರಲ್ಲಿ ಸಂದೇಹವಿಲ್ಲವೆಂದು ನಾನು ವಿಭಾಗೀಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ನಿಂಗಣ್ಣ ಎನ್ ಸೋಮನೂರ್ ಮತ್ತು ಕೋಲಿ ಸಮಾಜದ ಕಾರ್ಯಕರ್ತ ಈ ಒಂದು ಅವರ ಒಂದು ಅಧಿಕೃತವಾಗಿ
ಅಭ್ಯರ್ಥಿಗಳ ಪಟ್ಟಿಯಲ್ಲಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳ ಪ್ರಮಾಣ ವಚನ ತೆಗೆದುಕೊಂಡ ನಂತರ ಪ್ರಕಟವಾಗಿದ್ದು, ಇದರ ಮುಂದಿನ ಪ್ರಕ್ರಿಯೆಯು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರು ತಾವು ಸ್ಥಾನ ಪಡೆದುಕೊಂಡ ನಂತರ ನಾಮ ಸೂಚನೆ ಮಾಡಿದ ನಂತರ ಈ ಒಂದು ರಾಜ್ಯದ ಹುಲಿ ಸಮಾಜದ ಸಂಘಟನೆಗಳು ಬೆಂಗಳೂರಿನಲ್ಲಿ ತೆರಳಬೇಕಂತ ಹೇಳಿ ನಾನು ಕಲಬುರಗಿ ಕೇಂದ್ರದಿಂದ ಮನವಿ ಮಾಡಿಕೊಳ್ಳುತ್ತೇನೆ. ಶಾಸಕರಿಗೆ ಏನು ಮನವಿ ಮಾಡಿ? ಅವಿರೋಧವಾಗಿ ಆಯ್ಕೆ ಆಗ್ತಕ್ಕಂಥ ಸಂಪೂರ್ಣ ವಿಶ್ವಾಸ ನಮಗಿದೆ ಮತ್ತು ಶಾಸಕರು ಕೂಡ ಇದೆ. ಇದರಲ್ಲಿ ಶಾಸಕರಿಂದ ಆಯ್ಕೆ ಆಗ್ತಕ್ಕಂಥದ್ದು 100ಕ್ಕೆ 100ರಷ್ಟು ಅವಿರೋಧವಾಗಿ ಆಯ್ಕೆ ಆಗ್ತಾರೆ. ಚುನಾವಣೆ ನಡೆದರೆ ಚುನಾವಣೆ ಆಗ್ತಕ್ಕಂಥ ಸಂದರ್ಭಗಳಿಲ್ಲ. ಈ ಕಾಂಗ್ರೆಸ್ ಪಕ್ಷದ 4 ಅಭ್ಯರ್ಥಿಗಳು 135 ಸ್ಥಾನಗಳಿರುವುದರಿಂದ ಇನ್ನೂ ಹೆಚ್ಚಿನ ಸ್ಥಾನಗಳು ಒಂದು ಅಭ್ಯರ್ಥಿ ಗೆಲ್ತಕ್ಕಂಥ ಅದರಲ್ಲಿ ವ್ಯವಸ್ಥೆ ಇದೆ. ದೇವಾನಂದ್ ಸ್ಯಾರಿ ಸೆಂಟರ್ ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ರಾಜ್ಯದಲ್ಲಿ ಅವಧಿ ಮುಗಿದಿರುವ ಗ್ರಾಮ ಪಂಚಾಯಿತಿಗಳಿಗೆ ಕೂಡಲೇ ಚುನಾವಣೆ ನಡೆಸಿ ಸ್ಥಳೀಯ ಸ್ವರಾಜ್ಯ ಸಂಸ್ಥೆಗಳನ್ನು ಬಲಪಡಿಸಬೇಕೆಂದು ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ಪಾಟೀಲ್ ಆಗ್ರಹಿಸಿದ್ದಾರೆ. ಮಾಜಿ ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಅವಧಿ ಮುಗಿದ ಪಂಚಾಯಿತಿಗಳಿಗೆ ಚುನಾವಣೆ ನಡೆಸುವಲ್ಲಿ ವಿಫಲರಾಗಿದ್ದಾರೆ. ಮುಂದಿನ 1 ತಿಂಗಳೊಳಗೆ ಪಂಚಾಯತ್ ಚುನಾವಣೆ ಘೋಷಣೆ ಮಾಡದಿದ್ದರೆ ಗಾಂಧೀಜಿ ವೇಷ ಧರಿಸಿ ಸಚಿವರ ನಿವಾಸದಿಂದ ವಿಧಾನಸೌಧದವರೆಗೆ ವಿಧಾನಸೌಧ ಚಲೋ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಗಾಂಧೀಜಿಯವರು ಗ್ರಾಮಗಳು ಗ್ರಾಮ ಸ್ವರಾಜ್ಯಗಳಾಗಬೇಕು ಹಾಗೂ ಪಂಚಾಯಿತಿಗಳ ಮೂಲಕ ಕಟ್ಟಕಡೆಯ ವ್ಯಕ್ತಿಗೂ ಅಧಿಕಾರ ಸಿಗಬೇಕೆಂದು ಪ್ರತಿಪಾದಿಸಿದ್ದರು. ಸ್ವಾತಂತ್ರ್ಯದ ನಂತರ ದೇಶದ ಮೊದಲ ಪ್ರಧಾನಿ ಪಂಡಿತ ಜವಾಹರಲಾಲ್ ನೆಹರು ಅವರು ಗ್ರಾಮೀಣ ಅಭಿವೃದ್ಧಿಗಾಗಿ ವಿವಿಧ ಯೋಜನೆಗಳನ್ನು ಜಾರಿಗೆ ತಂದರು. ಅವು ನಿರೀಕ್ಷಿತ ಫಲಿತಾಂಶ ನೀಡಲಿಲ್ಲ. ಈ ಹಿನ್ನೆಲೆಯಲ್ಲಿ 1957ರಲ್ಲಿ ಬಲವಂತ್ ರಾಯ್ ಮೆಹ್ತಾ ಅವರ ನೇತೃತ್ವದಲ್ಲಿ ಸಮಿತಿ ರಚಿಸಲಾಯಿತು. ಈ ಸಮಿತಿಯು ಜನರ ನೇರ ಭಾಗವಹಿಸುವಿಕೆ ಇಲ್ಲದೆ ಯಾವುದೇ ಅಭಿವೃದ್ಧಿ ಯೋಜನೆ ಯಶಸ್ವಿಯಾಗುವುದಿಲ್ಲ ಎಂದು ಅಭಿಪ್ರಾಯಪಟ್ಟಿತು. ಸ್ಥಳೀಯ ಮಟ್ಟದಲ್ಲಿ ಜನರು ತಮ್ಮ ಸಮಸ್ಯೆಗಳನ್ನು ತಾವೇ ಪರಿಹರಿಸಿಕೊಳ್ಳುವ ವ್ಯವಸ್ಥೆಯಾಗಿ ಪಂಚಾಯತ್ ರಾಜ್ ಸಂಸ್ಥೆಗಳನ್ನು ಬಲಪಡಿಸಬೇಕೆಂದು ಶಿಫಾರಸು ಮಾಡಿತು. ಅವರ ಅನ್ವಯ 1959ರ ಅಕ್ಟೋಬರ್ 2ರಂದು ರಾಜಸ್ಥಾನದ ನಾಗೌರ್ನಲ್ಲಿ ದೇಶದ ಮೊದಲ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಚಾಲನೆ ದೊರೆಯಿತು. ನಂತರ
ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ ಅವರ ನೇತೃತ್ವದಲ್ಲಿ ನಡೆದ ವಿಕೇಂದ್ರೀಕರಣದ ಪ್ರಯೋಗ ದೇಶದ ಗಮನ ಸೆಳೆಯಿತು. ಇದರ ಪ್ರಭಾವದಿಂದ ರಾಜೀವ್ ಗಾಂಧಿಯವರ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಾತ್ಮಕ ಸ್ಥಾನಮಾನ ನೀಡಲು ಪ್ರಯತ್ನಿಸಿದರು. ಅಂತಿಮವಾಗಿ 1993ರಲ್ಲಿ ಪ್ರಧಾನಿ PV ನರಸಿಂಹರಾವ್ ಅವರ ನೇತೃತ್ವದಲ್ಲಿ 63ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಂವಿಧಾನಬದ್ಧ ಸ್ಥಾನಮಾನ ದೊರೆಯಿತು. ಆದರೆ ಇಂದು ರಾಜ್ಯದಲ್ಲಿ ಅನೇಕ ಪಂಚಾಯಿತಿಗಳ ಅವಧಿ ಮುಗಿದಿದ್ದರೂ ಚುನಾವಣೆಗಳು ನಡೆಯದೆ ಸ್ಥಳೀಯ ಪ್ರಜಾಪ್ರಭುತ್ವ ದುರ್ಬಲಗೊಳ್ಳುತ್ತಿದೆ. ಆದ್ದರಿಂದ ಸರ್ಕಾರ ತಕ್ಷಣ ಚುನಾವಣೆ ಘೋಷಿಸಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಉಳಿಸಬೇಕೆಂದು ಶ್ರೀಧರ್ ಪಾಟೀಲ್ ಒತ್ತಾಯಿಸಿದ್ದಾರೆ. ಪ್ರತಿ ಚುನಾವಣೆ 5 ವರ್ಷ ಮುಗಿದ ತಕ್ಷಣ ಚುನಾವಣೆ ಮಾಡಬೇಕೆನ್ನುವ ಸಂವಿಧಾನದಲ್ಲಿ ಇದ್ರು ಇವರು ಸಂವಿಧಾನವನ್ನು ಇಟ್ಟುಕೊಂಡು ಇವರು ಪ್ರಮಾಣ ವಚನ ಮಾಡ್ತಾರೆ. ಅದೇ ಪ್ರಮಾಣ ವಚನ ಮಾಡಿಬಿಟ್ಟು ಮುಂದೆ ಅದೇ ಸಂವಿಧಾನಕ್ಕೆ ಇವರು ಅವಮಾನ ಮಾಡ್ತಾರೆ. ಹಾಗಾಗಿ ಸರ್ಕಾರ ಗ್ರಾಮ ಸ್ವರಾಜ್ ಯೋಜನೆ ನಮ್ಮ ಯುವಕರು ಎಲ್ಲ ನಮ್ಮ ನಾಯಕರು ಏನ್ ಹೇಳ್ತಾರೆ, ಯುವಕರು ರಾಜಕಾರಣಕ್ಕೆ ಬರ್ಬೇಕಂತ ಹೇಳ್ತಾರೆ. ರಾಜಕಾರಣಕ್ಕೆ ಬಂದ್ರೆ ಏನ್ ಮಾಡ್ತೀರಪ್ಪ ನೀವು? ಏನ್ ಎಲೆಕ್ಷನ್ ಮಾಡ್ತಾ ಇಲ್ಲ ನೀವು. ಮತ್ತೆ ರಾಜಕಾರಣಿ ಯುವಕರು ಹೆಂಗ್ ಬೆಳಿಬೇಕು, ಹೆಂಗ್ ಬರ್ಬೇಕು? ಮುಂದೆ ನಮ್ಮ ಈ ಒಂದು ಅದಕ್ಕಿಂತ ಮೊದಲಿಗೆ ನಾನು ಎಲ್ಲರಿಗೂ ಹೇಳಿದ್ದೀನಿ, ನಾವು ನಮ್ಮ ಗ್ರಾಮ ಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ನಾವೇನ್ ಫಸ್ಟ್ ಒಂದು 5-6 ತಿಂಗಳ ಕಡೆ ನಾವು ಒಂದು ಪ್ರೆಸ್ ಮೀಟ್ ಮಾಡಿದೆವು. ಏನಪ್ಪಾ ಅಂತಂದ್ರೆ ಎಲೆಕ್ಷನ್ ಮಾಡ್ರಿ, ಮುಂಬರುವ ದಿನಗಳಲ್ಲಿ ಎಲೆಕ್ಷನ್ ಮಾಡ್ರಿ ಅಂತ. ಇಲ್ಲಪ್ಪ ಅಂತಂದ್ರೆ ಇದ್ದಿರುವಂತ ನಾವು ಸದಸ್ಯರನ್ನು ಮತ್ತು ಅಧ್ಯಕ್ಷರಿಗೆ ಮುಂದಕ್ಕೆ ಹಾಕ್ರಿ ಅಂತ ಎಲೆಕ್ಷನ್ ಆಗೋರು. ಅವಾಗೇನ್ ಹೇಳಿದ್ರು, ನೀವು ಅಧಿಕಾರ ಸಲುವಾಗಿ ನೀವು ಪ್ರತಿಭಟನೆ ಮಾಡತ್ತೀರಿ, ಅಧಿಕಾರ ಸಲಕ್ಕೆ ನೀವು ಹೇಳತ್ತೀರ. ಈಗಲೂ ನಾವು ಅವಾಗ್ಲೂ ಕೇಳಿದ್ರು ಒಂದೇ, ಈಗ ಕೇಳೋದು ಒಂದೇ. ಏನಪ್ಪಾ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರ ಕನಸಾದ ಗ್ರಾಮ ಸ್ವರಾಜ್ ಕಟ್ಟ ಕಡೆಯ ಊರಿನಲ್ಲಿರುವಂತ ಪ್ರತಿಯೊಬ್ಬರಿಗೂ ಇದು ಅಧಿಕಾರ ಸಿಗುವಂತ ಒಂದು ಗ್ರಾಮ ಸ್ವರಾಜ್ ಮಾಡಿದ್ರು. ಅದನ್ನು ಬಿಟ್ಟು ನೀವು ಏನ್ ಮಾಡ್ತಾ ಇದ್ದೀರಾ? ಮಹಾತ್ಮ ಗಾಂಧೀಜಿಯವರಿಗೆ ಅವಮಾನ ಮಾಡ್ತಾ ಇದ್ದೀರಾ. ಹಾಗಾಗಿ ಈ ಒಂದು ಗ್ರಾಮ ಎಲೆಕ್ಷನ್ ಆಗ್ಲಾರ್ದಂಗೆ ಇದ್ರೆ ಏನಾಗುತ್ತಪ್ಪ ಅಂತಂದ್ರೆ ಹಳ್ಳಿಯಲ್ಲಿರುವಂತ ಜನರಿಗೆ ತುಂಬಾ ತೊಂದರೆಗಳಾಗುತ್ತವೆ. ನೀರಿನ ಸಮಸ್ಯೆ ಆಗ್ಲಿ, ಮತ್ತ ಸ್ವಚ್ಛತೆ ಆಗ್ಲಿ, ಮತ್ತ ಮಕ್ಕಳಿಗೆ ಶಾಲಾ ಕಾಲೇಜಾಗ ಅಲ್ಲಿ ನೀರಿನ ವ್ಯವಸ್ಥೆ ಆಗ್ಲಿ, ಮತ್ತೆ ಬೀದಿ ದೀಪಗಳಾಗ್ಲಿ ಬಹಳ ಸಮಸ್ಯೆಗಳು ಹೊಂಟಾವ. ಈಗ ಬೇಸಿಗೆದಾಗ ಪ್ರತಿಯೊಂದು ಹಳ್ಳಿದಾಗ ನೀರಿನ ಸಮಸ್ಯೆ ಉದ್ಭವ ಆಗಿದೆ. ಕೇಳೋರಿಲ್ಲ, ಹೇಳೋರಿಲ್ಲ. ಅದಕ್ಕೆ ಆಡಳಿತ ಅಧಿಕಾರಿಗೆ ನೇಮಿಸಿದೆ. ಅವ್ರ ಆಡಳಿತ ಅಧಿಕಾರಿಗಳಿಗೆ ಅವ್ರ BO ಅಲ್ಲಿ ಅವರಲ್ಲಿ ಒಂದು ಅಧಿಕಾರಿ ಇರ್ತಾರೆ, ದೊಡ್ಡ ಆಫೀಸರ್ ಇರ್ತಾರೆ. ಅವ್ರಿಗೆ ಆ ಇಲಾಖೆದೇ ಕೆಲಸಗಳೇ ಬಹಳ ಇರ್ತವೆ. ಈಗ ಇಲ್ಲಿ ಬಂದು ಕೆಲಸ ಮಾಡಿ ಯಾರು ಬರ್ತಾ ಇಲ್ಲ. ಯಾವ ಪಂಚಾಯತಿಗೂ ಆಡಳಿತ ಅಧಿಕಾರಿ ಇನ್ನೂವರೆಗೂ ಬಂದು 1 ಗಂಟೆ ಕೂತಿ ಹೋಗಿಲ್ಲ. ಪ್ರತಿ ಒಂದು ಊರಿಗೆ 4 ಜನ 5 ಜನ ಸದಸ್ಯರು ಇರ್ತಿದ್ರು. ಅಷ್ಟು ಜನ ಇದ್ರೂ ಸಮಸ್ಯೆಗಳ ಇರ್ತಿವೆ. ಈಗ ಇವರು ಪಂಚಾಯತಿಗೆ ಬರ್ತಾ ಇಲ್ಲ, ಮತ್ತೆ ಸಮಸ್ಯೆಗಳು ಕೇಳೋರು ಯಾರು ಕೇಳ್ತಾ ಇಲ್ಲ. ಈ ಒಂದು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕೊಗ್ಗಲೆ ಮಾಡ್ತಾ ಇದ್ದಾರೆ. ನಾ ಹೇಳಕ್ ಇಷ್ಟಪಡ್ತೀನಿ, ಯಾರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟರ್ ಫಸ್ಟ್ ಇದ್ದರು, ಈಗ ಮೊನ್ನೆ ಇದು ಆಗಿದ್ದಾರೆ, ಯಾರಿಗೆ ನಮ್ಮ ಪ್ರಿಯಾಂಕ ಖರ್ಗೆ ಅವರಿಗೆ ನಾನು ಕೇಳಕ್ ಇಷ್ಟಪಡ್ತೀನಿ, ನಿಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ನಿಮ್ ಕೈದಾಗಿತ್ತು, ಅದು ನೀವೇ ಕರೆಕ್ಟ್ ಆಗಿ ನೀವು ಕೆಲಸ ಮಾಡಿಲ್ಲ. ಸಮರ್ಥರ ಇದಕ್ಕೆ ನೀವು ಸಮರ್ಥರಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ಎಲೆಕ್ಷನ್ ಮಾಡಕ್ ಆಗಲ್ಲಪ್ಪ ಅಂತಂದ್ರೆ ನೀವು ಸಚಿವರಿದ್ರೇನು ಏನಿದ್ರೇನು, ಜನರ ಕಷ್ಟ ನೀವು ಯಾರು ಕೇಳೋರು? ನೀವು ಪ್ರತಿಯೊಂದು ಹಳ್ಳಿಯಲ್ಲಿ ಹೋಗ್ತೀರ, ನೀವು ಗ್ರಾಮದು ಎಲ್ಲ ಪ್ರತಿಯೊಬ್ಬ ಜನರಿಗೂ ನಾಡಿ ಮಿಡಿತ ನಿಮ್ ಕೈದಾಗ ನಿಮ್ಮ ಸಚಿವ ಗ್ರಾಮೀಣ ಅಭಿವೃದ್ಧಿ ಇಲಾಖೆದಾಗ ಇರ್ತದ. ನೀವು ಯಾಕೆ ನೀವು ಕೆಲಸ ಮಾಡಲಿಲ್ಲ ಒಳ್ಳೇದಾಗಿ? ನೀವು ಮನಸ್ಸು ಮಾಡಿದ್ರೆ 15 ದಿನಗಳಲ್ಲಿ ನೀವು ಎಲೆಕ್ಷನ್ ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ? ಹಾಗಾಗಿ ನೀವು ಯಾವುದೇ ಸಚಿವ ಸ್ಥಾನಕ್ಕೆ ನೀವು ಅರ್ಹರಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆ ಪಕ್ಷ ಈ ಪಕ್ಷ ಎಲ್ಲ ನಮ್ಮಲ್ಲಿ
ನಾವು ಗ್ರಾಮ ಪಂಚಾಯತಿ ಕಡೆಯಿಂದ ಆರ್ಸ್ ಬರೋರು ಯಾವ ಪಕ್ಷ ಇಟ್ಕೊಂಡು ಯಾವ ಚಿಹ್ನೆ ಇಟ್ಕೊಂಡು ನಾವು ಆರ್ಸ್ ಬರಲ್ಲ. ನಮ್ದೇ ಆದಂತದ್ದು ಜನರದ್ದು ಅಭಿಮಾನ, ನಮ್ಮೆಲ್ಲ ಕೆಲಸ ಮಾಡ್ತಾರಂತ ಅವ್ರು ನಮ್ಮ ಇದು ಇರ್ತದ, ಅದ್ರ ಮೇಲೆ ನಮ್ಗೆ ಆರ್ಸ್ ತಂದಿರ್ತಾರೆ. ಈ ಮುಂದೂ ನೀವು 1 ತಿಂಗಳ ಒಳಗಾಗಿ ನೀವು ಎಲೆಕ್ಷನ್ ಮಾಡಿಲ್ಲಪ್ಪ ಅಂತಂದ್ರೆ ಮುಂದೆ ಬರುವ ದಿನಗಳಲ್ಲಿ ಯಾರು ಗ್ರಾಮೀಣಾಭಿವೃದ್ಧಿ ಸಚಿವರಾಗ್ತಾರ ಅವ್ರ ಮನೆಯಿಂದನೇ ನಾವು ಗಾಂಧೀಜಿಯವರ ವೇಷಭೂಷಣ ಕೊಟ್ಟು ವಿಧಾನಸೌಧವರೆಗೂ ನಾವು ಪಾದಯಾತ್ರೆ ಮಾಡ್ತೇವೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ವಿಧಾನ ಪರಿಷತ್ ಎಂಎಲ್ಸಿ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾದ ಅಭ್ಯರ್ಥಿಗಳು ನಾಳೆ ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಾಮಪತ್ರ ಸಲ್ಲಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲಾ ಕ್ಷೇತ್ರಗಳ ಕಾಂಗ್ರೆಸ್ ಶಾಸಕರು ನಾಳೆ ಮಧ್ಯಾಹ್ನ 12 ಗಂಟೆಗೆ ಬೆಂಗಳೂರಿನ ಸಿಎಲ್ಪಿ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಕಚೇರಿಗೆ ಆಗಮಿಸುವಂತೆ ಸಿಎಲ್ಪಿ ಕಾರ್ಯದರ್ಶಿ ಹಾಗೂ ಕಲಬುರಗಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂಪ್ರಭು ಪಾಟೀಲ್ ಮನವಿ ಮಾಡಿದ್ದಾರೆ. ಪಕ್ಷದ ಹಿರಿಯ ನಾಯಕರು, ಸಚಿವರು ಹಾಗೂ ಶಾಸಕರ ಸಮ್ಮುಖದಲ್ಲಿ ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮ ನಡೆಯಲಿದ್ದು, ಪಕ್ಷದ ಏಕತೆ ಹಾಗೂ ಸಂಘಟನಾ ಬಲವನ್ನು ಪ್ರದರ್ಶಿಸುವ ಉದ್ದೇಶದಿಂದ ಎಲ್ಲ ಶಾಸಕರು ಕಡ್ಡಾಯವಾಗಿ ಭಾಗವಹಿಸುವಂತೆ ಅವರು ತಿಳಿಸಿದ್ದಾರೆ. ನಾಳೆ ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ಎಐಸಿಸಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಅವರ ಜೊತೆಗೆ ಉಳಿದ ರಾಜ್ಯಸಭಾ ಸದಸ್ಯರುಗಳು ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸರಿಯಾಗಿ 12ರಿಂದ 2 ಒಳಗಡೆ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕಾರಣ ನಮ್ಮ ಪಕ್ಷದ ಎಲ್ಲ ಶಾಸಕರಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ಳೋದಂದರೆ ತಾವೆಲ್ಲರೂ ಎಲ್ಲೇ ಇದ್ದರೂ ಕೂಡ ತಪ್ಪದೆ 12 ಗಂಟೆಗೆ CLP ಕಚೇರಿಯಲ್ಲಿ ಹಾಜರಾಗ್ತಕ್ಕಂಥದ್ದು ಮತ್ತು ಒಂದು ಸಭೆಗೆ ನಮ್ಮ ರಾಹುಲ್ ಗಾಂಧಿಯವರು ಕೂಡ AICC ನಮ್ಮ ಹೈಕಮಾಂಡ್ ನಮ್ಮ ಮುಖಂಡರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಕೂಡ ಆಗಮಿಸಿದ್ದಾರೆ. ಇನ್ನಿತರ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮಾನ್ಯ ಸಿದ್ದರಾಮಯ್ಯನವರು, CW ಸದಸ್ಯರು ಎಲ್ಲರೂ ಏನಪ್ಪ ಅಂದ್ರೆ ಉಪಸ್ಥಿತಿರ್ತಾರೆ. ದಯಮಾಡಿ ಶಾಸಕರು ಎಲ್ಲೇ ಇದ್ದರೂ ಕೂಡ ಆ ಸಭೆಯಲ್ಲಿ ಬಂದು ಭಾಗವಹಿಸಿ ನಾಮಪತ್ರ ಸಲ್ಲಿಸ್ತಕ್ಕಂಥ ಸಮಯದಲ್ಲಿ ತಾವೆಲ್ಲ ಅಲ್ಲಿ ಅವ್ರ ಜೊತೆಗಿರ್ಬೇಕಂತ ಹೇಳಿ ನನ್ನ ಕಳಕಳಿ ವಿನಂತಿ ಈ ಮೂಲಕ ಮಾಡಿಕೊಳ್ತಿದ್ದೇನೆ. CLP ಸಭೆ ಇಲ್ಲ, CLP ಕಚೇರಿಯಿಂದ ನಾಮಪತ್ರ ಸಲ್ಲಿಸಲಿಕ್ಕೆ ಹೋಗ್ತೀವಿ. ಆಳಂದ ತಾಲೂಕಿನ ಲಾಡ್ಲೆ ಮಶಾಕ್ ದರ್ಗಾ ಪ್ರಕರಣ ಹಿಂಪಡೆದ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಕಲಬುರಗಿ ನಗರದಲ್ಲಿ ನಡೆದ ಬಿಜೆಪಿ ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರ ಹೇಳಿಕೆಯನ್ನು ಆಧರಿಸಿ ಕೆಲ ಯುವಕರು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಕುಟುಂಬದ ವಿರುದ್ಧ ಅವಹೇಳನಕಾರಿ ಹಾಗೂ ನಿಂದನಾತ್ಮಕ ಪೋಸ್ಟ್ಗಳನ್ನು ಪ್ರಕಟಿಸಿರುವುದನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ SC ಮೋರ್ಚಾ, ಕಲಬುರಗಿ ಮಹಾನಗರ ಪಾಲಿಕೆ ಸದಸ್ಯರು, ಬಿಜೆಪಿ ಕಾರ್ಯಕರ್ತರು ಹಾಗೂ ದತ್ತಾತ್ರೇಯ ಪಾಟೀಲ್ ಅಭಿಮಾನಿಗಳು ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯ ವೇಳೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ಮಾಜಿ ಸಚಿವ ಖಮ್ರುಲ್ ಇಸ್ಲಾಂ ಅವರು ಈ ಹಿಂದೆ ಕಲಬುರಗಿ ನಗರವನ್ನು ಛೋಟಾ ಪಾಕಿಸ್ತಾನ್ ಮಾಡ್ತೇನೆ ಎಂದು ಹೇಳಿಕೆ ನೀಡಿದ್ದರು ಎಂದು ಉಲ್ಲೇಖಿಸಿದರು. ಈ ಹೇಳಿಕೆಯನ್ನು ನೆಪ ಮಾಡಿಕೊಂಡು ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಅವರ ಕುಟುಂಬ ಸದಸ್ಯರ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿ ಪೋಸ್ಟ್ಗಳು ಹಾಗೂ ಕಾಮೆಂಟ್ಗಳು ಮಾಡಿರುವುದು ಖಂಡನೀಯ ಎಂದು ಮನವಿದಾರರು ಆರೋಪಿಸಿದರು. ಈ ರೀತಿಯ ದ್ವೇಷಪೂರಿತ ಹಾಗೂ ವೈಯಕ್ತಿಕ ನಿಂದನೆಗಳು ಸಮಾಜದಲ್ಲಿ ಅಶಾಂತಿ ಉಂಟು ಮಾಡುವ ಸಾಧ್ಯತೆ ಇರುವುದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಅವಹೇಳನಕಾರಿ ಹೇಳಿಕೆಗಳನ್ನು ನೀಡಿರುವುದನ್ನು ಪತ್ತೆ ಹಚ್ಚಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ತಪ್ಪಿತಸ್ಥರ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ಜರುಗಿಸಿ ಇಂತಹ ಘಟನೆಗಳು ಮರುಕಳಿಸದಂತೆ ಕಟ್ಟುನಿಟ್ಟಿನ ನಿಗಾ ವಹಿಸಬೇಕೆಂದು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಆಗ್ರಹಿಸಿದರು. 1ನೇ ತಾರೀಕು ಆಳಂದ್ನಲ್ಲಿ ನಡೆದಿರುವ ಒಂದು ಘಟನೆ, ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು CM ಇರುವಾಗ ಅವರಲ್ಲಿ ಲಾಸ್ಟ್ ಹೋಗ್ತಾ ಆ ಕೇಸನ್ನು ರದ್ದುಪಡಿಸಿದರು. ಆ ರದ್ದುಪಡಿಸಿದಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ BN ವಿಜೇಂದ್ರ ಅವರು ನಮಗೆ ಆದೇಶ ಮಾಡಿದರು. ನಮ್ಮ ಗುಲ್ಬರ್ಗ ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ಹಾಗೂ ನಮ್ಮ ಪಾರ್ಟಿ ಎಲ್ಲ ವರ್ಕರ್ಗಳು ಎಲ್ಲರಿಗೂ ಆದೇಶ ಮಾಡಿದ್ರು, ನಮ್ಲಿಂತೆ ಇಲ್ಲಿ ಹೋರಾಟ ಆಗಲಿ ಅಂತ ಹೇಳಿ ಕೆಲಸ ಮಾಡಿದ್ರು. ಆ ನಿಟ್ಟಿನಲ್ಲಿ ಅಪ್ಪುಗೌಡರು ಒಂದು ಭಾಷಣದಲ್ಲಿ ಅವ್ರು ಹೇಳಿದ್ರು, ಮಿನಿ ಪಾಕಿಸ್ತಾನ್ ಮಾಡ್ತೀನಿ ಅಂತ ಹೇಳಿ ಕೇಸಿಂದ್ರೇನೋ ಖಮ್ರುಲ್ ಇಸ್ಲಾಂ ಸಾಹೇಬ್ರು ಅಂದಿದ್ದು ಅಂತ ಹೇಳಿ ಅದು ಅಂದಿದ್ದು ಖರೇನೆ ಅದ. ಈಗಾಗಲೇ ನಾವು ಕಾಪಿನೂ ತೆಗೆದೆವು, 1-2 ದಿನದಾಗ ಅದು ಸ್ಟೇಟ್ಮೆಂಟ್ ಕಾಪಿನೂ ತೊಗೊಂಡು ಆಲ್ರೆಡಿ ಸಲ್ಲಿಸ್ತೇವೆ. ಆ ಕಾಪಿ ಇರಲಾರ್ದೆ ಯಾವುದೇ ರಾಜಕೀಯ ವ್ಯಕ್ತಿ ಮಾತಾಡಲ್ಲ. ಯಾಕಂದ್ರೆ ದತ್ತಾತ್ರೇಯ ಪಾಟೀಲ್ ರೇವೂರ್ ಅವರು ತಲಾಂತರದಿಂದ ದೊಡ್ಡ ಫ್ಯಾಮಿಲಿ ಅವರು. ರೇವೂರ್ ಕುಟುಂಬ ಅಂದ್ರೆ
ಅವ್ರ ತಂದೆಯವರಾದ ಚಂದ್ರಶೇಖರ್ ಪಾಟೀಲ್ ಅಂದ್ರೆ ಗುಲ್ಬರ್ಗಾದ ಹುಲಿ ಅಂತೇಳಿ ಹೆಸರು ಪಡೆದಿರೋಂಥ ಮನುಷ್ಯ. ಆ ಹೆಸರು ಪಡೆದಿರೋಂಥ ಮನುಷ್ಯನಲ್ಲಿ ಅವ್ರ ಫ್ಯಾಮಿಲಿ ಆದ್ರೂ ಕೂಡ ಅವ್ರ ಮನೆಯಲ್ಲಿ ಶಾಸಕರು, ಅವ್ರ ಅಪ್ಪರ ಶಾಸಕರು, ಅವ್ರ ಶಾಸಕರು, ಅವ್ರು 2 ಬಾರಿ ಶಾಸಕರು. ಯಾವ ರೀತಿ ಯಾವಾಗ ಯಾರಿಗೆ ಮಾತಾಡ್ಬೇಕು ಅದೇ ರೀತಿ ಮಾತಾಡ್ಬೇಕು. ಪಕ್ಷದಲ್ಲಿ ಯಾವ ರೀತಿ ಒಂದ್ ಬೆಂಬಲ ಈ ಕಾಂಗ್ರೆಸ್ ಪಕ್ಷದಲ್ಲಿ ಏನಿದೆ? ನಮ್ ದಲಿತರಿಗಾಗಲಿ ಮುಸ್ಲಿಮ್ಸ್ ಆಗಲಿ ಒನ್ಲಿ ಫಾರ್ ಯು ಬರೀ ಯೂಸ್ ಮಾಡ್ಕೊಳತ್ತಾರ ಅವ್ರು. ನಮ್ ದಲಿತರಿಗೆ ಯಾರಾದ್ರೂ ಎಲ್ಲಾದ್ರೂ ಏನಾದ್ರು ಮಾಡಿದಾರ? ಈಗಿನ ಪ್ರೆಸೆಂಟ್ ನೋಡ್ರಲ್ಲ, ಅವ್ರ ಸರ್ಕಾರದಲ್ಲಿ ದಲಿತರಿಗೆ ಏನಾದ್ರು ಕೊಟ್ಟಿದಾರ? ತಾಂಬಲ್ಲಿ ಮೊದಲ್ ಮಾನವತೆ ಯಾವ ರೀತಿ ಮಾತಾಡ್ಬೇಕು, ಒಂದ್ ಫ್ಯಾಮಿಲಿಗೆ ಯಾವ ರೀತಿ ಮಾತಾಡ್ಬೇಕು, ಒಂದ್ ಫ್ಯಾಮಿಲಿಗೆ ಯಾವ ರೀತಿ ಹೇಳ್ಬೇಕು, ಅದು ಫಸ್ಟ್ ಆಗಿ ತಿಳ್ಕೊರಿ. ಮೊನ್ನೆ ನಡೆದಂತ ಸ್ಟ್ರೈಕ್ ನಲ್ಲಿ ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರಿದ್ದರು. ಅವ್ರ ಹೇಗೆ ಹಬ್ಬಗಳ ಧಿಕ್ಕಾರ ಬಾಯಿಗೆ ಬಂದಂಗೆ ಬೈದರು. ಬಟ್ ಅವ್ರ ಸ್ಥಾನಕ್ಕೆ ಅದ ರೀತಿ ಮಾತಾಡಪ್ಲೇ ಇಲ್ಲ. ಇವರು 5 ಸಾರಿ ಶಾಸಕರು, ಅವ್ರು ಮೊನ್ನೆ ಗೆದ್ದ ಕಾರ್ಪೊರೇಟರ್. ನಂಬಲ್ಲಿ ಪ್ರೂಫ್ ಅದ. ನಿಂಬಲ್ಲಿ ಏನಾದ್ರು ಪ್ರೂಫ್ ಇತ್ತಂದ್ರೆ ತಂದು ತೋರಿಸ್ರಿ ನೀವು. ನಂಬಲ್ ಅದ ಪ್ರೂಫ್. ಕಮರುಲ್ ಇಸ್ಲಾಂ ಸಾಬ್ ಅಂದಿದ್ದು 89 ಅಂದಿದ್ದು, ಮತ್ತಂದ್ರೆ ಮುಸ್ಲಿಂ ಲೀಗ್ ಇದ್ದಾಗ ಅಂದಿದ್ದು ವರ್ಡ್ ಅದ ಅಂತ ಹೇಳ್ತಾ ಇದ್ದೀನಿ ನಿಮ್ಮನ್ನ. ಅವ್ರು ಸೋಷಿಯಲ್ ಮೀಡಿಯಾದಾಗ ತಮ್ಮ ಅಪ್ಪುಗಳಿಗೆ ಸಾರಿ ಅಂತ ಕೇಳ್ಬೇಕು. ಅವ್ರು ಸ್ಪಷ್ಟವಾಗಿ ಯಾವ ರೀತಿ ವರ್ಡ್ ಬೈದಾರ ಅದೇ ರೀತಿ ಅಂತೇಳಿ ನಾವು ಅವ್ರು ಯಾರು ಬೈದಾರ ಸೋಷಿಯಲ್ ಮೀಡಿಯಾದಾಗ ಕೆಟ್ಟ ಶಬ್ದದಿಂದ ಯಾರು ಬೈದಾರ ಅವ್ರ ಮೇಲೆ FIR ಮಾಡಿ ಅಂತ ಹೇಳಿದೆವು. ಅವ್ರು ಆಲ್ರೆಡಿ ನಾವ್ ಏನ್ ಮಾಡ್ಬೇಕು ಅವ್ರು ಲೆಟರ್ ಕೊಟ್ಟಿದ್ದೆವು. ಅವ್ರ ಮೇಲೆ ಏನ್ ಕ್ರಮ ತಗೋತಾರೆ ಪೊಲೀಸರಿಗೆ ಬಿಟ್ಟಿದ ವಿಷಯ. ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಗೆ ಅವ್ರ ಭರೋಸಾ ಇದೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಗೆ ಯಾವ ಕೈ ಬಿಡಲ್ಲ ಅಂತ ಹೇಳಿ ಯಕೀನಿದೆ ನಮ್ಗೆ. ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಗೆ ಯಾವ ಸಾಥ್ ಕೊಡ್ತಾರೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಇವತ್ತು ಒಂದು ಅರ್ಜಿ ಸಲ್ಲಿಸೋದಾಗಿದೆ. ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾನಾಗ ಏನ್ ಆಡ್ತಾ ಇದ್ದಾರೆ, ಇವತ್ತು ಓವರ್ ಸೋಷಿಯಲ್ ಮೀಡಿಯಲ್ಲಿ ಮಾತಾಡ್ತಾರೆ. ಅದಕ್ಕೆ ನಾವೆಲ್ಲ ಕಾರ್ಪೊರೇಟರ್ಸ್ ಬಂದು ಅರ್ಜಿ ಸಲ್ಲಿಸಿದ್ರೆ ನೀನೊಂದು ಅವರು ಪ್ರತಿಭಟನೆ ಮಾಡಿದ್ರು ಹೊಸ ಮಂದಿ ಕೂಡ್ಕಿಸೆ ಕಾರ್ಪೊರೇಟರ್. ಅದ್ರಾಗೂ ನಮ್ಮ ಸಾಹೇಬ್ರಿಗೆ ಆದಂತ ಅಪ್ಪುಗೌಡ್ರಿಗೆ ಅನಪ ಶಬ್ದದಲ್ಲಿ ಬೈದಿ ಇದು ಮಾಡ್ಕೊಂಡಿ ಸಲ ಅದೊಂದು ಅರ್ಜಿ ಕೊಟ್ಟಿದ್ದೆವು. ಅದಕ್ಕೆ ಕೂಡಲೇ ಇವರು ಕಮರ್ ತೋರಿಸ್ಬೇಕಂತ ಮಾಡ್ಲಾರ. ಅಪ್ಪುಗೌಡ್ರು ಒಂದು ಕಮರ್ ಸಾಬ್ ಮಿನಿ ಪಾಕಿಸ್ತಾನ್ ಮಾಡ್ತಾನಂತ ಅದೊಂದು ನಮ್ಮಲ್ಲಿ ರೆಕಾರ್ಡ್ನು ಇದೆ. ನಿಮ್ ಮುಂದೆ ಪ್ರೊಸೀಡ್ನು ಮಾಡ್ತೇವ್ರಿ. ಅದು ಮುಂದಿನ ದಿನಗಳೆಲ್ಲ ಬರುತ್ತೆ. ನಾವು ಡಾಕ್ಯುಮೆಂಟ್ ಇಟ್ಟೇ ಮಾತಾಡ್ತೇವೆ. ಅವ್ರಿಗೆ ಗೊತ್ತೇ ಇಲ್ಲ ಸರ್, ಅವ್ರು ಹುಟ್ಟಿದಿಲ್ಲ. ಅವ್ರೆಲ್ಲ ಅವ್ರು ಯಾರು ಅವ್ರ ಕಾರ್ಯಕರ್ತನೂ ಇಲ್ಲ. ಅವ್ರು ಫರೋಜ್ ಇಸ್ಲಾಂನು ಅವ್ರಿಗೂ ಗೊತ್ತಿಲ್ಲ ಅವ್ರ ಕಾರ್ಯಕರ್ತ ಹರ ಇಲ್ಲ ಅಂತ. ಬಟ್ ಅವರು ಫರೋಜ್ ಇಸ್ಲಾಂ ಯಾವ ರೀತಿ ನಮ್ಮ MLA ಸಾಹೇಬ್ರಿಗೆ ಮಾತಾಡ್ಬೇಕು ಅವ್ರನ್ನೂ ಒಂದು ಇದು ಮಾಡ್ಬೇಕು. ನಮ್ಮ MLA ಸಾಹೇಬ್ರಿಗೆ ಒಂದು ಗೌರವ ಇದೆ. ಯಾವ ರೀತಿ ಮಾತಾಡ್ಬೇಕು ಅವ್ರನ್ನೂ ಒಂದು ಇದು ಮಾತಾಡ್ಕೊಂಡು ನಮ್ಮ MLA ಸಾಹೇಬ್ರಿಗೆ ಒಂದು ರೆಸ್ಪೆಕ್ಟ್ ಫುಲ್ಲಿ ಮಾತಾಡ್ಬೇಕಂತ ನಮ್ದು ಏನಂತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ ಹಾಗೂ ಸಹ ಪ್ರಾಯೋಜಕರು ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ.
ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.